ಇದು ರಜೌರಿಯ ಮೇಲೆ ಪಾಕಿಸ್ತಾನ ಮಾಡಿರ್ತಕ್ಕಂಥ ದಾಳಿ ಸ್ವಲ್ಪ ಮಟ್ಟಿಗೆ ದೊಡ್ಡ ಹಾನಿಯನ್ನೇ ಪಾಕಿಸ್ತಾನದ ಈ ದಾಳಿ ನಮ್ಮ ಜಮ್ಮು ಕಾಶ್ಮೀರದ ರಜೌರಿಗೆ ಮಾಡಿದೆ. ರಜೌರಿಯಲ್ಲಿ ಇವರ ಅಟ್ಟಹಾಸ ಇದು ನಾಗರಿಕರನ್ನ ಗುರಿಯಾಗಿಸ್ಕೊಳ್ಳೋದು. ಗೊತ್ತಲ್ಲ ನಿಮಗೆ ಪಾಕಿಸ್ತಾನ ಮಾಡ್ತಕ್ಕಂಥ ಕೆಲಸ. ಅವರ ಭಯೋತ್ಪಾದಕರು ಬಂದರೂ ಅವ್ರಿಗೆ ಬೇಕಾಗಿರೋದು ನಾಗರಿಕರೇ, ಅವರ ಮಿಲಿಟ್ರಿಗೂ ಬೇಕಾಗಿರೋದು ನಾಗರಿಕರೇ. ಸೈನ್ಯ ಯುದ್ಧ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ರೀ, ಒಂದು ಅರ್ಥ ಇದೆ, ಒಂದು ವೀರತನ ಇದೆ ಅದರಲ್ಲಿ, ಒಂದು ಶೌರ್ಯ ಇದೆ ಅದರಲ್ಲಿ. ಸೈನ್ಯ ಈಗ ಲೆಫ್ಟಿನೆಂಟ್ ಕರ್ನಲ್, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಜೊತೆಲಿದ್ದಾರೆ. ಅವರು ಅದಕ್ಕೆ ಟ್ರೈನ್ಡ್ ಇರ್ತಾರೆ, ಅದಕ್ಕೆ ಅಂತ ಡೆಡಿಕೇಟೆಡ್ ಆಗಿರ್ತಕ್ಕಂಥ ವ್ಯಕ್ತಿಗಳು. ಅವರನ್ನು ಬಂದರೆ ಇವ್ರ ಬಳಿ ಕೂಡ ಒಂದಷ್ಟು ತಂತ್ರ ಇರುತ್ತೆ, ಅವ್ರ ಬಳಿ ಕೂಡ ತಂತ್ರ ಇರುತ್ತೆ. ತಂತ್ರದಲ್ಲಿ ಫೈಟ್ ಮಾಡಲಿ, ನೋ ಇಶ್ಯೂ. ಯಾರು ಬಡಪಾಯಿ ನಾಗರಿಕರು ಮಲಗಿದ್ದಾಗ ಅವ್ರ ಮನೆಗಳ ಮೇಲೆ ಬಾಂಬ್ ಹಾಕಿ ಸಿಡಿಸ್ಬಿಟ್ಟು ನಾನು ಅವ್ರನ್ನ ಸಾಯಿಸಿಬಿಟ್ಟೆ ಅಂತ ಹೇಳಿದ್ರೆ ಇದು ವೀರತನವ? ಪಾಕಿಸ್ತಾನದ ದಾಳಿಗೆ ರಜೌರಿಯಲ್ಲಿ ಮನೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ಧ್ವಂಸ ಆಗಿದೆ. ಇಲ್ಲಿ ದಾಳಿಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜ್ಕುಮಾರ್ ಸಾವನ್ನಪ್ಪಿದ್ದಾರೆ. ಇಲ್ಲಿ ಇವರು ಕೆಲವು ಗಂಟೆಗಳ ಮುಂಚೆ ಜಮ್ಮು ಕಾಶ್ಮೀರದ ಯಾವ ಮುಖ್ಯಮಂತ್ರಿ ಇದ್ದಾರೋ ಒಮರ್ ಅಬ್ದುಲ್ಲಾ ಅವರೊಂದಿಗೆ ಒಂದಷ್ಟು ಮೀಟಿಂಗ್ಗಳನ್ನು ಮುಗಿಸಿಕೊಂಡು ಆನಂತರ ಸುಮಾರು ಒಂದು ದಿನದಲ್ಲಿ ನೋಡಿ ಇವರು ಇಲ್ಲವಾದ್ರೆ ಇವರಿಲ್ಲ, ಅವ್ರ ಮನೆ ಮೇಲೆ ಅಟ್ಯಾಕ್ ಆಗುತ್ತೆ, ಸತ್ತು ಹೋಗಿದ್ದಾರೆ ಅವರು. ರಾಜ್ಕುಮಾರ್ ನಿವಾಸಕ್ಕೆ ಪಾಕಿಸ್ತಾನದ ಶೆಲ್ ಬಂದು ಬಡಿಯುತ್ತೆ. ಅದು ಒಂದು ಕಡೆ DC ಸಾವನ್ನಪ್ಪಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಇಬ್ಬರಿಗೆ ಇಲ್ಲಿ ಗಾಯ ಆಗಿದೆ. ಈ ಶೆಲ್ ಅಟ್ಯಾಕ್ಗಳು ಇದರ ರೇಂಜ್ ಏನಿದ್ದಿರ್ಬೋದು. ರಜೌರಿವರೆಗೂ ಪಾಕಿಸ್ತಾನ ಬಂದು ಸಿಡಿಸಿದೆ ಅಂತ ಹೇಳಿದ್ರೆ ನನಗೆ ಇದರ ರೇಂಜ್ ಬೇಕಾಗಿತ್ತು. ನನಗೆ ನೋಡಿ, ಇವರು ಡೆಲ್ಲಿಯನ್ನೇ ಟಾರ್ಗೆಟ್ ಮಾಡಿಕೊಂಡು 400 ಕಿಲೋಮೀಟರ್ ಲಕಿಲಿ ಆನ್ ದ ವೇನೇ ಅದನ್ನು ಏರಲ್ಲೇ ಡೆಸ್ಟ್ರಾಯ್ ಮಾಡಿದ್ದಾರೆ. ಯಾವುದೋ ಹೊಲದಲ್ಲಿ ಬಿದ್ದಿದೆ, ಜನ ಕ್ಷಿಪಣಿನೇ ಎತ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಇಲ್ಲಿ ರಜೌರಿಗೆ ಆದ ಗತಿ ಅಕಸ್ಮಾತ್ ಡೆಲ್ಲಿಗೆ ಇದೀಗೆ ಯಾವ ಥರ, ಇದ್ರ ಕೆಪಾಸಿಟಿ ಏನಿತ್ತು, ಯಾವ ಥರ ಹೊಡೆದಿರೋದು ಇದು ಅಂತ? ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಇದು ಆಗಿರೋದು ಡ್ರೋನ್ ಅಟ್ಯಾಕಲ್ಲಿ. ಅಫ್ಕೋರ್ಸ್ ನಾವು ಎಲ್ಲದನ್ನು ಆಲ್ಮೋಸ್ಟ್ 95% ಟು 97-98% ವರೆಗೂ ನಾವು ಇಂಟರ್ಸೆಪ್ಟ್ ಮಾಡ್ತಾ ಇದ್ದೀವಿ. ಬಟ್ ಎಲ್ಲೋ ಒಂಚೂರು ಮಿಸ್ ಆಗುತ್ತೆ, ದಟ್ಸ್ ಎ ಪಾಸಿಬಿಲಿಟಿ. ಯಾಕಂದರೆ ಇಸ್ರೇಲ್ ಐರನ್ ಡೋಮ್ ಏನಿದೆ ಅದು ಕೂಡ 100% ಕೇಪಬಲ್ ಅಲ್ಲ, ಇಟ್ಸ್ ಇಂಪಾಸಿಬಲ್. ಕೆಲವು ಏನಿರುತ್ತೆ ಅದು ತಪ್ಪಿಸ್ಕೊಂಡು ಬರುತ್ತೆ. ಆ ಒಂದು ಎಸ್ಕೇಪ್ ಆಗುವಂಥ ಇದೇನಿರುತ್ತೆ ಟ್ರಾಜೆಕ್ಟ್ರೀಸ್, ಪ್ರೊಜೆಕ್ಟೈಲ್ಸ್ ಏನಿರುತ್ತೆ, ಆ ಪ್ರೊಜೆಕ್ಟೈಲ್ಸ್ ಡ್ಯಾಮೇಜ್ ಮಾಡುತ್ತೆ. ನಾವು ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು, ಯುದ್ಧ ಅನ್ನೋದು ನಡೆದಾಗ ಶತ್ರು ಎಷ್ಟೇ ವೀಕ್ ಆಗಿರಲಿ ಆದರೆ ಡ್ಯಾಮೇಜಸ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಇದೆಲ್ಲಾನು ಯಾರನ್ನೂ ಮಾಡಬಾರ್ದು. ನಾವು ಯಾವಾಗಲೂ ಇದನ್ನು ಹೇಳ್ತಾ ಇರ್ತೀನಿ, ಯಾವುದೇ ಥರದ ಶತ್ರು ಆದ್ರೂ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಆ್ಯಂಡ್ ಇದನ್ನೆಲ್ಲ ಗೌರ್ಮೆಂಟ್ ಫ್ಯಾಕ್ಟರ್ ಇನ್ ಮಾಡ್ಕೊಂಡಿರುತ್ತೆ. ಡ್ಯಾಮೇಜಸ್ ವಿಲ್ ಬಿ ದೇರ್, ಡೆತ್ಸ್ ವಿಲ್ ಬಿ ದೇರ್. Because we are in war. ನಾನು ಮಾತ್ರ ಅವರಿಗೆ ಹೊಡಿತಾ ಇರ್ತೀನಿ, highly impossible. ಹತ್ತೊಡೆದ್ರೆ ಒಂದಾದ್ರೂ ಹೊಡಿತಾನ ಅವನು. ಖಂಡಿತ. We as Indians, we have to be prepared. ಯಾಕಂದ್ರೆ we are in war right now. ನಾವು ಎಲ್ಲ ಪರಿಸ್ಥಿತಿಗಳಿಗೂ ನಾವು ರೆಡಿ ಇರಬೇಕು. ಅದೇ ರೀಸನಿಗೋಸ್ಕರನೇ ಎಲ್ಲ ಮಾಕ್ ಡ್ರಿಲ್ಸ್ ಏನು ನಡೀತಿದೆ, ನಮ್ಮ ಸಿವಿಲಿಯನ್ ಸೊಸೈಟಿ ಏನಿದೆ ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಿವಿಲ್ ಡಿಫೆನ್ಸ್ನ ನಮ್ಮ ಗೌರ್ಮೆಂಟ್ ಆಕ್ಟಿವೇಟ್ ಮಾಡಿಟ್ಟಿರೋ ರೀಸನ್ನೇ ಅದು. ಎಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಮಿಸೈಲ್ ಬಂದು ಇಫ್ ಇಟ್ ಈಸ್ ಟ್ರೂ ಡೆಲ್ಲಿಲಿ ಅದೇನಾದರೂ ಬಿದ್ದಿದ್ರೆ, ಇಮ್ಯಾಜಿನ್ ದ ಡ್ಯಾಮೇಜ್, ಎಷ್ಟು ಡ್ಯಾಮೇಜ್ನ ಅದು ಕಾಸ್ ಮಾಡ್ಬೋದಿತ್ತು ಅಂತ ಹೇಳಿ. ಸೊ ಇಟ್ಸ್ ಎ ಪಾಸಿಬಿಲಿಟಿ. ಆ್ಯಂಡ್ ನಮ್ಮ ಸಿಸ್ಟಮ್ ಅದನ್ನ ಆ ಮಿಸೈಲ್ನ ಅಲ್ಲಿ ಡೆಸ್ಟ್ರಾಯ್ ಮಾಡಿರೋದು ಮತ್ತೆ ಆಕಾಶ್ ಮಾಡಿದ್ಯಾ ಅದನ್ನ ಅಥವಾ S-400 ಮಾಡಿದ್ಯಾ? ಇಲ್ಲ, ಇದು ಏನಿದೆ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳಿದ್ರೆ ಅದು S-400 ಅದನ್ನ ಎಂಗೇಜ್ ಮಾಡಿರುತ್ತೆ. S-400 ಅದನ್ನ ಎಂಗೇಜ್ ಮಾಡಿರುತ್ತೆ. ಫೈನ್. ಇದೀಗ ಇದು ಆಕಾಶ್ ಕೂಡ ನಾವು ಇಲ್ಲಿ ಆಕಾಶ್ ನೋಡ್ತಾ ಇದ್ದೀವಿ. ಆಕಾಶದ ನನಗೆ ಬಹಳ ಇನ್ನೊಂದು ಹೆಮ್ಮೆ ತರ್ತಕ್ಕಂಥ ವಿಚಾರ, ನಮ್ಮ ಆಕಾಶು ಕೂಡ ಅಂತಿಂತ ಕೆಲಸ ಮಾಡಿಲ್ಲ ಇದರಲ್ಲಿ. ನಿಮ್ಗೆ ಒಂದು ಕಡೆ S-400 ಸತ್ಯ, ಮೊದಲು ಆಕಾಶ ನುಗ್ಗುತ್ತೆ, ನಾನಿದ್ದೀನಿ, ನನ್ನನ್ನು ಮೀರಿದ್ರೆ ನೀನಿದ್ಯಾ ಅಂತ, S-400 ನೀನಿದ್ಯಾ ಅಂತ ಹೇಳಿ. ನಾವು ಆಕಾಶ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲೇಬೇಕು ನನಗೆ ಇದ್ರ ಕೆಪಾಸಿಟಿ ಏನೇನು ಮಾಡ್ತಾ ಇದೆ ಈ ಒಂದು ವಾರಲ್ಲಿ ಅಂತ ಹೇಳಿ. ಯಾಕೆಂದರೆ ನಮಗೆ ಒಂದೊಂದು ಯುದ್ಧಗಳಲ್ಲಿ ಒಬ್ಬೊಬ್ಬ ಮಹಾನ್ ವೀರಾಗ್ರಣಿ ತರ ಅಸ್ತ್ರಗಳು ನಿಂತ್ಕೊಂಡಿದೆ. ಅದು ವಿಕ್ರಾಂತ್ ಬಗ್ಗೆನೂ ಮಾತನಾಡಬಲ್ಲೆ ನಾನು, ಆನಂತರ ಮಿಗ್ಗಳ ಬಗ್ಗೆ ಮಾತಾಡಬಲ್ಲೆ ನಾನು, ಸುಖೋಯ್ ಬಗ್ಗೆ ಮಾತಾಡಬಲ್ಲೆ. ಈ ಇದರಲ್ಲಿ ನಮಗೆ ಜೋರ ಕಾಣಿಸ್ತಿರೋದು ನನಗೆ ಆಕಾಶ್ ಅಂಡ್ S-400 ಅಂತ ಹೇಳಿ. ಆಕಾಶ್ ಸಿಸ್ಟಮ್ ಏನಿದೆ, S-400 ಬಗ್ಗೆ ನಾವು ನಿನ್ನೆ ಮಾತಾಡಿದ್ದೀವಿ. ಆಕಾಶ್ ಬಗ್ಗೆನೂ ನಾನು ಒಂಚೂರು ಹೇಳಿದೆ. ಇದು ಒಂದು ಮೀಡಿಯಂ ರೇಂಜ್ ಏರ್ ಡಿಫೆನ್ಸ್ ಸರ್ಫೇಸ್ ಟು ಏರ್ ಮಿಸೈಲ್. ನಮ್ಮದೇ ಇದು, ನಾವೇ ತಯಾರು ಮಾಡೋದು. ಮೇಡ್ ಇನ್ ಇಂಡಿಯಾ, ನಾಟ್ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ. ಓಕೆ, ಸೊ ವಿ ಹ್ಯಾವ್ ಟು ಬಿ ಪ್ರೌಡ್ ಆಫ್ ಇಟ್. ಅರೌಂಡ್ 150 ಕಿಲೋಮೀಟರ್ಸ್ ಇದರದು ರೇಂಜ್ ಇರುತ್ತೆ. ಪ್ರೈಮರಿಲಿ
ಇದು ಏನಿದೆ ಆಂಟಿ ಡ್ರೋನ್ ಸಿಸ್ಟಮ್ ಅಲ್ಲಿ ನಾವು ಯೂಸ್ ಮಾಡ್ತಿದ್ವಿ, ಬಟ್ ದಿಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಆಂಟಿ ಏರ್ಕ್ರಾಫ್ಟ್ ರೋಲ್ಸ್ ಆಲ್ಸೋ. ಓಕೆ, ಇದಕ್ಕೆ ಆ ಕೇಪಬಿಲಿಟಿ ಕೂಡ ಇರುತ್ತೆ. 150 ಕಿಲೋಮೀಟರ್ಸ್ ಇದೇನಿದೆ ರೇಂಜ್ ಇರುತ್ತೆ, ಮೀಡಿಯಂ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್. ಈಗ ಏನ್ ನಡೀತಿದೆ 150 ಕಿಲೋಮೀಟರ್ ದೂರದಲ್ಲಿ ಏನಾದರೂ ಎಂಗೇಜ್ ಆದ್ರೆ ಇದು ಮಾರಕ ಮಾಡಿ ಹೊಡೆದು ಬಿಸಾಕ್ತಿದೆ. ಖಂಡಿತ ಮಾಡುತ್ತೆ. ಅಂಡ್ ನಿನ್ನೆ ನಾನು ಹೇಳಿದಾಗ S-400 ಅರೌಂಡ್ 30 ಕಿಲೋಮೀಟರ್ಸ್ ಏನಿದೆ ಅದು ಆಲ್ಟಿಟ್ಯೂಡ್ ರೇಂಜ್ ನಾವು ನೋಡಿದ್ರೆ, ಅಂದ್ರೆ ಆಲ್ಟಿಟ್ಯೂಡ್ ಸೀಲಿಂಗ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಅಷ್ಟರ ಒಳಗಡೆ 30 ಕಿಲೋಮೀಟರ್ಸ್ ವರೆಗೂ ಅದು ಎಂಗೇಜ್ ಮಾಡುತ್ತೆ ಪ್ರೊಜೆಕ್ಟೈಲ್ಸ್ನ. ಇದು ಅರೌಂಡ್ 5 to 6 ಕಿಲೋಮೀಟರ್ಸ್ ವರೆಗೂ ಮೇಲ್ಗಡೆ ಹೋಗ್ಬಿಟ್ಟು ಇದು ಎಂಗೇಜ್ ಮಾಡಿರುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ಕೇಪಬಿಲಿಟಿ ಇದೆ. ಅಂಡ್ ಈಗ ಏನ್ ನಡೀತಾ ಇದೆ, ಈ ಒಂದು ಆಪರೇಷನ್ ಸಿಂಧೂರ್ ಏನ್ ನಡೀತಾ ಇದೆ, ಅದರಲ್ಲಿ ಪಾಕಿಸ್ತಾನದ ಡ್ರೋನ್ಸ್ ಮತ್ತೆ ಅವರ ಬೇರೆ ಏನೇನು ಪ್ರೊಜೆಕ್ಟೈಲ್ಸ್ ನಮ್ಮ ಕಡೆ ಬರ್ತಾ ಇದೆ, ಪ್ರೈಮರಿಲಿ ಅದನ್ನ ಎಂಗೇಜ್ ಮಾಡ್ತಿರೋದು ಆಕಾಶ್ ಸಿಸ್ಟಮ್. ಅದಾದ್ಮೇಲೆ ಅಂದ್ರೆ ಮೊದಲು ನಾನೇ ಹೋಗ್ತೀನಿ ಅಂತ L-70 ಗನ್ಸ್ ಅಂತಿದೆ, ಆರ್ಮಿ ಏರ್ ಡಿಫೆನ್ಸ್, ಅದು ಮತ್ತೆ ZU-54 ಗನ್ಸ್ ಏನಿದೆ ಅದು, ಇವೆಲ್ಲ ZU ಅಂತ ಹೇಳ್ಬಿಟ್ಟು ಇದೆಲ್ಲ ನಮ್ಮ ಟೈಮ್ ಟೆಸ್ಟೆಡ್ ಸಿಸ್ಟಮ್ಸ್. ಇದೆಲ್ಲ ನಾವು ಇದೇ ಕೆಲವು ಸಿಸ್ಟಮ್ಸ್ನ 99 ಕಾರ್ಗಿಲ್ ವಾರಲ್ಲೂ ನಾವು ಏರ್ ಡಿಫೆನ್ಸಿಗೋಸ್ಕರ ನಾವು ಯೂಸ್ ಮಾಡಿದ್ವಿ. ನಾನು ಹೇಳ್ದೆಲ್ಲ L-70 ಗನ್ ಅಂತ ಇರ್ತಲ್ಲ, ಡಬಲ್ ಬ್ಯಾರಲ್ ಏರ್ ಡಿಫೆನ್ಸ್ ಗನ್, ಅದು ಆಂಟಿ ಏರ್ಕ್ರಾಫ್ಟ್ ರೋಲಲ್ಲಿ ನಾವು ಅದನ್ನು ಯೂಸ್ ಮಾಡ್ಬೋದು. ಅದು ಒಂದು 10 ಸೆಕೆಂಡ್ಗೆ 1600 ರೌಂಡ್ ಫೈರ್ ಮಾಡುತ್ತೆ. 10 ಸೆಕೆಂಡ್ಸ್ 1600 ರೌಂಡ್ಸ್ ಅದು ಫೈರ್ ಮಾಡುವಂಥ ಕೆಪಾಸಿಟಿ ಇದೆ L-70 ಗನ್ಗೆ. ಇವತ್ತು ಯೂಸ್ ಆಗಿದೆ, ಅದೆಲ್ಲಾನು ಯೂಸ್ ಆಗ್ತಿದೆ. ಪ್ರಾಬ್ಲಿ ನಮ್ಗೆ ಅದು ವಿತ್ ಟೈಮ್ ವಿ ವಿಲ್ ಕಮ್ ಟು ನೋ. ನಮ್ಮ ಶ್ರೀನಗರ್ ಏರ್ ಬೇಸ್ ಮೇಲೆ ಮತ್ತೆ ಇದರಲ್ಲಿ ಬೇರೆ ಅಕ್ರಾಸ್ ಶ್ರೀನಗರಿಂದ ಭುಜ್ವರೆಗೂ ಎಲ್ಲೆಲ್ಲ ಅಟ್ಯಾಕ್ ನಡೆದಿದೆ. ಪ್ರಾಬ್ಲಿ ಶ್ರೀನಗರಲ್ಲಿ ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ L-70 ಗನ್ಸ್ ಇದೆಯಲ್ಲ, ದೇ ಆರ್ wreaking havoc ಪಾಕಿಸ್ತಾನದ ಫೈಟರ್ ಜೆಟ್ಸ್ ಮೇಲೆ. ದೇ ಆರ್ ಡೂಯಿಂಗ್ ಎ ಗುಡ್ ಜಾಬ್. ಸುರಿಮಳೆ ಸುರಿಸ್ಬಿಟ್ಟಿರ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಂಟಿ ಏರ್ಕ್ರಾಫ್ಟ್ ರೋಲ್ ಅಲ್ಲಿ 10 ಸೆಕೆಂಡ್ಸ್ ಡಾಗ್ ಫೈಟ್ಸ್ ನಡೆಯುತ್ತೆ. ಒಂದು ಫೈಟರ್ ಬರ್ತಿದೆ ಅಂದ್ರೆ ನಮ್ಮ ಫೈಟರ್ ಅದನ್ನ ಇಂಟರ್ಸೆಪ್ಟ್ ಮಾಡುತ್ತೆ, ಡಾಗ್ ಫೈಟ್ ನಡೆಯುತ್ತೆ, ಅದನ್ನ ಡೆಸ್ಟ್ರಾಯ್ ಮಾಡುತ್ತೆ, ಇದೆಲ್ಲ ನಡೆಯುತ್ತೆ. ಬಟ್ ಇನಿಷಿಯಲಿ ಅದು ಬರುತ್ತೆ ಅಂತ ಹೇಳಿದ್ರೆ ಬಾರ್ಡರ್ಸ್ ಅಲ್ಲಿ ನಮ್ಮ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಏನಿದೆ ಅದು ಡೆಪ್ಲಾಯ್ ಆಗಿದೆಯಲ್ಲ, ದೇ ಆರ್ ಪ್ಲೇಯಿಂಗ್ ಎ ಗ್ರೇಟ್ ರೋಲ್. ಆಕಾಶ್ ಆ್ಯಂಡ್ ಈ ಬೇರೆ ಯಾವ್ಯಾವ್ದಿದೆ ಒಂಥರ ಸ್ಮಾಲ್ ರೇಂಜ್ ಏರ್ ಡಿಫೆನ್ಸ್ ಗನ್ಸ್ ಇದೆಯಲ್ಲ, ದೇ ಆರ್ ದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್. ಅಂಡ್ ವೆನ್ ಎವ್ರಿಥಿಂಗ್ ಗೆಟ್ಸ್ ಓವರ್, S-400 ಅಂತ ಏನಿದೆ ಅದು ಇದ್ದೇ ಇದೆ. ಅಂಡ್ ಬರಾಕ್ ಅಂತ ಇನ್ನೊಂದಿದೆ, ಅದು ಇಸ್ರೇಲಿ ಸಿಸ್ಟಮ್. ದಟ್ ಈಸ್ ಆಲ್ಸೋ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಜಾಬ್.